ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾತಿ ರೀಡರ್ ನ ಬಳಸ್ಕೊಂಡು ನಮಗೆ ಬೇಕಾದಂತಹ ಭಾಷೆಗಳಲ್ಲಿ ನ್ಯೂಸ್ ಅನ್ನ ಕ್ಯಾಟಗರಿ ವೈಸ್ ಓದೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಟ್ಟು ಸಾತಿ ರೀಡರ್ ಅಲ್ಲಿ 9 ಭಾಷೆಗಳಲ್ಲಿ ನ್ಯೂಸ್ ನ ಓದಬಹುದು. ಹಾಗಿದ್ರೆ ಭಾಷೆನ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ, ನ್ಯೂಸ್ ನ ಓದೋದು ಯಾವ ರೀತಿ, ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ಪ್ರಾಕ್ಟಿಕಲ್ ಡೆಮೋ ಮೂಲಕ ತಿಳಿತಾ ಹೋಗೋಣ. ಸ್ನೇಹಿತರೆ, ಸಾತಿ ರೀಡರ್ ಅಲ್ಲಿ ನೀವು ನ್ಯೂಸ್ ಓದುವಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಈಗ ನಾನು ಸಾತಿ ರೀಡರ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಸಾತಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. SAATHI. Sathi app 1 of 2. ಓಕೆ ಫ್ರೆಂಡ್ಸ್, ಸಾತಿ ಆಪ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sathi home audio transcribe button. ಸ್ನೇಹಿತರೆ, ಇವಾಗ ಸಾತಿ ಆಪ್ ಓಪನ್ ಆಗಿದೆ. ಇಲ್ಲಿ ಮೊದಲನೇದು ಆಡಿಯೋ ಟ್ರಾನ್ಸ್ಕ್ರೈಬ್. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. News views button. ಓಕೆ ಫ್ರೆಂಡ್ಸ್, ನ್ಯೂಸ್ ವ್ಯೂಸ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space prep news views panel. ಸ್ನೇಹಿತರೆ, ಇವಾಗ ನ್ಯೂಸ್ ವ್ಯೂಸ್ ಓಪನ್ ಆಗಿದೆ. ಇಲ್ಲಿ ಪ್ಯಾನಲ್ ಅಂತ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Kannada button. ಸ್ನೇಹಿತರೆ, ಇಲ್ಲಿ ಕನ್ನಡ ಬಟನ್ ಅಂತ ಇದೆ. ಸೊ ಇದೇನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್. ನಾನೀಗ ಕನ್ನಡ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space language dial select language list English 1 of 9. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ಒಟ್ಟು 9 ಭಾಷೆಯಲ್ಲಿ ನ್ಯೂಸ್ ನ ಓದ್ಕೋಬಹುದು ಅಂತ ಹೇಳಿ. ಈಗ ಮೊದಲನೇದಾಗಿ ಇಂಗ್ಲಿಷ್ ಇದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾವ ಭಾಷೆ ಇದೆ ನೋಡೋಣ. Hindi 2 of 9. Bangla 3 of 9. Marathi 4 of 9. Tamil 5 of 9. Telugu 6 of 9. Malayalam 7 of 9. Gujarati 8 of 9. Kannada 9 of 9. ಸ್ನೇಹಿತರೆ, ಕನ್ನಡ 9ನೇ ಭಾಷೆ. ನಾನೀಗ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. News views Kannada button. ಸ್ನೇಹಿತರೆ, ಇವಾಗ ಕನ್ನಡ ಭಾಷೆ ಸೆಟ್ ಆಯ್ತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List Karnataka 1 of 10. ಸ್ನೇಹಿತರೆ, ಇವಾಗ ಒಟ್ಟು ಇಲ್ಲಿ 10 ಕ್ಯಾಟಗರಿ ಇದೆ. ಮೊದಲನೇ ಕ್ಯಾಟಗರಿ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ. ನಾನೀಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಕ್ಯಾಟಗರಿ ಇದೆ. Varidya 2 of 10. Lifestyle 3 of 10. Bharata 4 of 10. Vishwa 5 of 10. Cricket 6 of 10. Cinema 7 of 10. Arogya 8 of 10. Samskruti 9 of 10. Tantrajnana 10 of 10. ಇಲ್ಲಿ ಒಟ್ಟು 10 ಕ್ಯಾಟಗರಿ ಇದೆ. ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ನೋಡೋಣ. Karnataka 1 of 10. ಓಕೆ ಫ್ರೆಂಡ್ಸ್, ಇವಾಗ ಕರ್ನಾಟಕ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List ಸ್ನೇಹಿತರೆ, ಇವಾಗ ಲಿಸ್ಟ್ ಅಂತ ಇದೆ. ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Timestamp 2026-02-02-1045-28 1 of 20. ಸ್ನೇಹಿತರೆ, ಇಲ್ಲಿ ಒಟ್ಟು 20 ನ್ಯೂಸ್ ಇದೆ. ನಾನೀಗ ಒಂದೊಂದಾಗಿ ನೋಡ್ಕೊಳ್ಳೋದಕ್ಕೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Timestamp 2026-02-01-2043-17 2 of 20. Ambulance nallegando Janmani Samula Mahile. Chalakana Samaya Prajnege Mechtuge, Matukela Damaramele Kendra Sarkara IT Dali. Rai Vichara Magi BJP ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಸ್ನೇಹಿತರೆ, ಇದಿಷ್ಟು ಹೆಡ್ಲೈನ್ಸ್. ಇವಾಗ ನಮಗೆ ಯಾವ ನ್ಯೂಸ್ ಬೇಕೋ ಆ ನ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಆ ನ್ಯೂಸ್ ಓಪನ್ ಆಗುತ್ತೆ. ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಮಗೆ ಈ ನ್ಯೂಸ್ ಬೇಕಾಗಿದ್ರೆ ಈ ನ್ಯೂಸ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡಬೇಕು. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dialogue edit read only multi-line. ಸ್ನೇಹಿತರೆ, ಇವಾಗ ನ್ಯೂಸ್ ಓಪನ್ ಆಗಿದೆ. ಈ ನ್ಯೂಸ್ ಅನ್ನ ಓದ್ಕೊಳ್ಳೋದಕ್ಕೆ ನಮ್ಮ ರೀಡಿಂಗ್ ಕೀ ಕಮಾಂಡ್ ಗಳನ್ನ ಬಳಸ್ಕೋಬಹುದು. ಈಗ ನೀವು ಲೈನ್ ಬೈ ಲೈನ್ ಓದ್ಕೊಳ್ಳೋದಕ್ಕೆ ಡೌನ್ ಆರೋ ಅಪ್ ಆರೋ ಯೂಸ್ ಮಾಡ್ಕೋಬಹುದು, ಅಥವಾ ಕಂಪ್ಲೀಟ್ ಆಗಿ ಓದ್ಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಎ ಕೀ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಓದುತ್ತೆ. ಸೊ ಈಗ ನಾನು ಈ ಒಂದು ನ್ಯೂಸ್ ನ ಕಂಪ್ಲೀಟ್ ಆಗಿ ಓದಿಸ್ತಾ ಇದ್ದೀನಿ. ನಾನೀಗ ಇನ್ಸರ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. Confident Luna Chairman Sige Rai Manali Managidari Rai Konea Aseante Amaranech Chinatana Magamanne Runat Tamalia Confident Kyaske Raj Kumar Partnali Kraista Sampradaya Dante Kutumbada Marantya Trienera Verisiddu
ತಾಯಿ, ಸಹೋದರ, ಪತ್ನಿ, ಮಗಳು ಕಣ್ಣೀರ ವಿದಾಯ ಹೇಳಿದ್ದಾರೆ ಬೆಳಗ್ಗೆ 8. ಗಂಟೆ ಸುಮಾರಿಗೆ ಮೌರಿಂಗ್ ಆಸ್ಪತ್ರೆ ಶವಾಗಾರದಿಂದ ಆಂಬ್ಯುಲೆನ್ಸ್ ಮೂಲಕ ಮನ್ನೇರುಘಟ್ಟ ಸಮೀಪದ ಕಾಂತಿವೆಂಟ್ ಕ್ಯಾಸ್ಕೆ ಡ್ರೈ ಪಾರ್ಥಿವ ಶರೀರ ತರಲಾಗಿತ್ತು. ವಿಶೇಷವಾಗಿ ಅಲಂಕಾರ ಮಾಡಿದ್ದ ರಾಯಲ್ ಹಾಲ್ನ ವೇದಿಕೆ ಮೇಲೆ ರಾಯ್ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಗನ ಅಂತಿಮ ದರ್ಶನಕ್ಕೆ ರಾಯ್ ತಾಯಿ, ಪತ್ನಿ ಮತ್ತು ಮಕ್ಕಳು ಕಣ್ಣೀರು ಹಾಕಿದ್ರು ಬೆಳಗ್ಗೆ 10. ಗಂಟೆಯಿಂದ ಮಧ್ಯಾಹ್ನ 2. ಗಂಟೆವರೆಗೆ ರಾಯ್ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಸೇರಿದಂತೆ ಕುಟುಂಬ ಸದಸ್ಯರು, ಸ್ನೇಹಿತರು, ಅಭಿಮಾನಿಗಳು ರಾಯ್ ಅಂತಿಮ ದರ್ಶನ ಪಡೆದರು. ಇನ್ನು ರಿಯಲ್ ಎಸ್ಟೇಟ್ ಸೇರಿದಂತೆ ಸಿನಿಮಾ, ಕ್ರೀಡಾ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿ ಯಶಸ್ಸು ಸಾಧಿಸಿದ್ದ ಮನರಂಜಿತ ಉದ್ಯಮಿಸಿಗೆ ರಾಯ್ ಅಂತಿಮ ವಿಧಿವಿಧಾನ ಕೂಡ ಅಷ್ಟೇ ರಾಯಲಾಗಿತ್ತು. ಪ್ರಾರ್ಥನೆಗಾಗಿ ಕಾಂತಿವೆಂಟ್ ಕ್ಯಾಸ್ಕೇಡ್ನ ರಾಯಲ್ ಹಾಲ್ನಿಂದ ಕಲ್ಕೆರೆ ಸೆಂಟ್ ಜೋಸೆಫ್ಸ್ ಚರ್ಚ್ ವರೆಗೆ ಹೊರಟ ಮೆರವಣಿಗೆಯಲ್ಲಿ ರಾಯ್ ಪಾರ್ಥಿವ ಶರೀರ ಹೊತ್ತ ಆಂಬ್ಯುಲೆನ್ಸ್ ಮುಂದೆ ಐಷಾರಾಮಿ ಕಾರುಗಳಾದ ರೋಲ್ಸ್ ರಾಯ್ಸ್, ಬೆಂಜ್, BMW ಮತ್ತು ಔಡಿ ಕಾರುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. 4.10. ಸುಮಾರಿಗೆ ಕಲ್ಕೆರೆ ಚರ್ಚ್ನಲ್ಲಿ ಪ್ರಾರ್ಥನೆ ಮುಗಿಸಿ ಮತ್ತೆ ಕಾಂತಿವೆಂಟ್ ಕ್ಯಾಸ್ಕೇಡ್ಗೆ ಬಂದ ರಾಯ್ ಪಾರ್ಥಿವ ಶರೀರವನ್ನು ರಾಜ್ಕುಮಾರ್ ಪಾರ್ಕ್ನಲ್ಲಿ ಕುಟುಂಬದವರ ಸಮ್ಮುಖದಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮುಗಿಸಿ ಮಾರವಾದ ಮನಸ್ಸಿನಿಂದ ರಾಯ್ ಕುಟುಂಬಸ್ಥರು ತೆರಳಿದ್ದಾರೆ. ಒಟ್ನಲ್ಲಿ ರಿಯಲ್ ಎಸ್ಟೇಟ್, ಸಿನಿಮಾ, ಕ್ರೀಡೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಹೂಡಿಕೆ ಮಾಡಿ ಕಾಂತಿವೆಂಟ್ ಗ್ರೂಪ್ ಯಶಸ್ವಿ ಕ್ಯಾಪ್ಟನಾಗಿದ್ದ ಸಿಗೆ ರಾಯ್ ಬಲ್ಲವರು ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅಲ್ಲ. ಸರ್ಕಾರ SIT ರಚನೆ ಮಾಡಿರುವುದನ್ನು ಸ್ವಾಗತ ಮಾಡಿದ್ದು, ತನಿಖೆಯಿಂದ ರಾಯ್ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬರಬೇಕಿದೆ. ಸ್ನೇಹಿತರೆ ಕೇಳಿದ್ರಲ್ಲ, ಇದು ನ್ಯೂಸ್. ಈಗ ನಾನು ಬೇರೆ ಕ್ಯಾಟಗರಿ ಹೋಗೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. News views list. ಕಾಂತಿವೆಂಟ್ ಕ್ಯಾಸ್ಕೇಡ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಮನ್ನದ ರಾಯ್. ಸ್ನೇಹಿತರೆ ಇವಾಗ ಹೆಡ್ಲೈನ್ಸ್ ತೋರಿಸ್ತಾ ಇದೆ, ಮತ್ತೆ ನನಗೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List. ಕರ್ನಾಟಕ 1 of 10. ಸ್ನೇಹಿತರೆ ಇವಾಗ ಕರ್ನಾಟಕ ಆಯ್ತು, ಇವಾಗ ಕ್ರೀಡೆ ನೋಡೋಣ. ವಾಣಿಜ್ಯ 2 of 10. ಲೈಫ್ ಸ್ಟೈಲ್ 3 of 10. ಭಾರತ 4 of 10. ವಿಶ್ವ 5 of 10. ಕ್ರೀಡೆ 6 of 10. ಓಕೆ ಫ್ರೆಂಡ್ಸ್, ಕ್ರೀಡೆ, ನಾನೀಗ ಕ್ರೀಡೆ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಸ್ಪೋರ್ಟ್ಸ್ ನ್ಯೂಸ್. List. T20 World Cup 2026. ಅಭಿಮಾನಿಗಳಿಗೆ ಆಘಾತ. ಭಾರತದೊಂದಿಗೆ ಪಂದ್ಯ ಬಹಿಷ್ಕರಿಸಿದ ಪಾಕಿಸ್ತಾನ, ಚಿಂತೆಗೆ ಬಿದ್ದ ICC. Timestamp 2026-02-027-2018 1 of 20. ಸ್ನೇಹಿತರೆ ಇವಾಗ ಈ ನ್ಯೂಸ್ ನ ಓದೋಣ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. T20 World Cup 2026. ಅಭಿಮಾನಿಗಳಿಗೆ ಆಘಾತ. ಭಾರತದೊಂದಿಗೆ ಪಂದ್ಯ ಬಹಿಷ್ಕರಿಸಿದ ಪಾಕಿಸ್ತಾನ. ಸ್ನೇಹಿತರೆ ಇವಾಗ ನ್ಯೂಸ್ ಓಪನ್ ಆಗಿದೆ. ನಾನೀಗ ಕಂಪ್ಲೀಟ್ ಆಗಿ ನ್ಯೂಸ್ ಓದಿಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ. T20 World Cup 2026. ಫೆಬ್ರವರಿ 7. ರಿಂದ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿರುವ T20 ವಿಶ್ವ ಕಪ್ 2026. ಗೆ ಮುನ್ನ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಸಂಚಲನ ಆರಂಭವಾಗಿದೆ. ಈ ಮೆಗಾ ಟೂರ್ನಮೆಂಟ್ನಲ್ಲಿ ತನ್ನ ತಂಡ ಭಾಗವಹಿಸಲಿದೆ ಎಂದು ಘೋಷಿಸಿದ ಪಾಕಿಸ್ತಾನ ಸರ್ಕಾರ ಫೆಬ್ರವರಿ 15. ರಂದು ಕೊಲಂಬೋದಲ್ಲಿ ನಡೆಯಲಿರುವ ಟೀಮ್ ಇಂಡಿಯಾ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಘೋಷಿಸುವ ಮೂಲಕ ಎಲ್ಲರಿಗೂ ಆಘಾತ ನೀಡಿದೆ. ಈ ನಿರ್ಧಾರದ ಹಿಂದೆ ರಾಜಕೀಯ ಕಾರಣಗಳ ಜೊತೆಗೆ ICC ವಿರುದ್ಧದ ಪ್ರತಿಭಟನೆಯೂ ಇದೆ ಎಂದು ತೋರುತ್ತದೆ. 2026. ರತಿ 20. ವಿಶ್ವಕಪ್ ಪ್ರಾರಂಭವಾಗುವ ಕೆಲವೇ ದಿನಗಳ ಮೊದಲು ಪಾಕಿಸ್ತಾನ ಸರ್ಕಾರ ತೆಗೆದುಕೊಂಡ ನಿರ್ಧಾರವು ಕ್ರಿಕೆಟ್ ವಲಯದಲ್ಲಿ ಬಿಸಿಯನ್ನು ಸೃಷ್ಟಿಸುತ್ತಿದೆ. ಪಾಕಿಸ್ತಾನ ಸರ್ಕಾರ ಭಾನುವಾರ ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರ ಅಧಿಕೃತವಾಗಿ ಪ್ರಕಟಣೆ ಬಿಡುಗಡೆ ಮಾಡಿತು. ಅದರ ಪ್ರಕಾರ ಪಾಕಿಸ್ತಾನ ಕ್ರಿಕೆಟ್ ತಂಡವು ಎಲ್ಲಾ ಗುಂಪು ಹಂತದ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡಲಿದೆ. ಆದರೆ ಫೆಬ್ರವರಿ 15. ರಂದು ಟೀಮ್ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿ ಮೈದಾನಕ್ಕೆ ಇಳಿಯುವುದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ICC ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರ. ಭದ್ರತಾ ಕಾರಣಗಳಿಂದಾಗಿ ಬಾಂಗ್ಲಾದೇಶವು ಭಾರತದಲ್ಲಿ ತಮ್ಮ ಪಂದ್ಯಗಳನ್ನು ಆಡಲು ಸಾಧ್ಯವಿಲ್ಲ ಎಂದು ದೃಢ ನಿಶ್ಚಯ ಹೊಂದಿತ್ತು. ಆದ್ದರಿಂದ ICC ಅವರನ್ನು ಪಂದ್ಯಾವಳಿಯಿಂದ ತೆಗೆದುಹಾಕಿತು ಮತ್ತು ಸ್ಕಾಟ್ಲೆಂಡ್ ಅನ್ನು ಸೇರಿಸಿತು. ಈ ವಿಷಯದಲ್ಲಿ ಬಾಂಗ್ಲಾದೇಶವನ್ನು ಬೆಂಬಲಿಸಿ ಪಾಕಿಸ್ತಾನ ಬಹಿಷ್ಕರಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ವರದಿಯಾಗಿದೆ. ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಭಾರಿ ಅಂಕಗಳ ನಷ್ಟವಾಗುವ ಸಾಧ್ಯತೆ ಇದೆ. ICC ನಿಯಮಗಳ ಪ್ರಕಾರ ಒಂದು ತಂಡವು ಪಂದ್ಯವನ್ನು ಆಡಲು ನಿರಾಕರಿಸಿದರೆ ಆ ಪಂದ್ಯವನ್ನು ಸೋಲು ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ
ಭಾರತಕ್ಕೆ ಯಾವುದೇ ಪ್ರಯತ್ನವಿಲ್ಲದೆ ಅಂಕಗಳು ಸಿಗುತ್ತವೆ. ಆದಾಗ್ಯೂ ಇಲ್ಲಿ ನಿಜವಾದ ನಷ್ಟವು ಅಂಕಗಳಿಗಿಂತ ಹಣದ ವಿಷಯದಲ್ಲಿ ಹೆಚ್ಚು. ಭಾರತ ಪಾಕಿಸ್ತಾನ ಪಂದ್ಯ ಎಂದರೆ ವಿಶ್ವಾದ್ಯಂತ 100 ಕೋಟಿ ಆದಾಯ. ಪ್ರಸಾರಕರು ಮತ್ತು ಪ್ರಾಯೋಜಕರು ಈ ಒಂದೇ ಪಂದ್ಯಕ್ಕೆ ಕೋಟ್ಯಂತರ ರೂಪಾಯಿಗಳನ್ನು ಸುರಿಯುತ್ತಾರೆ. ಪಾಕಿಸ್ತಾನ ಈ ಪಂದ್ಯವನ್ನು ಆಡದಿದ್ದರೆ ಐಸಿಸಿ ಸುಮಾರು $38 $1 ಮಿಲಿಯನ್ ಸುಮಾರು ರೂ. 315 ಕೋಟಿ ಕಳೆದುಕೊಳ್ಳುತ್ತದೆ ಎಂದು ಅಂದಾಜಿಸಲಾಗಿದೆ. ಮತ್ತೊಂದೆಡೆ ಈ ಬಹಿಷ್ಕಾರದಿಂದಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಐಸಿಸಿಯಿಂದ ವಾರ್ಷಿಕ ಆದಾಯದ ಪಾಲನ್ನು ನಿಲ್ಲಿಸುವ ಅಥವಾ ಪಾಕಿಸ್ತಾನದಲ್ಲಿ ನಡೆಯುವ ಭವಿಷ್ಯದ ಪಂದ್ಯಾವಳಿಗಳ ಮೇಲೆ ನಿಷೇಧ ಹೇರುವ ಸಾಧ್ಯತೆ ಇದೆ ಎಂದು ಕ್ರೀಡಾ ವಿಶ್ಲೇಷಕರು ಎಚ್ಚರಿಸುತ್ತಿದ್ದಾರೆ. ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗಾ ಮತ್ತು ತಂಡವು ಈಗಾಗಲೇ ಶ್ರೀಲಂಕಾಕ್ಕೆ ತೆರಳಲು ಸಿದ್ಧವಾಗಿದೆ. ಐಸಿಸಿ ಕೊನೆಯ ಕ್ಷಣದಲ್ಲಿ ಮಾತುಕತೆ ನಡೆಸಿ ಪಾಕಿಸ್ತಾನ ಸರ್ಕಾರವನ್ನು ಮನವೊಲಿಸುತ್ತದೆಯೇ ಅಥವಾ ಈ ಬಾರಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೋಜನ್ನು ಅಭಿಮಾನಿಗಳು ಕಳೆದುಕೊಳ್ಳಬೇಕಾಗುತ್ತದೆಯೇ? ನಾವು ಕಾದು ನೋಡಬೇಕು. ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಈ ರೀತಿ ನಮಗೆ ಬೇಕಾದಂತಹ ಭಾಷೆಗಳಲ್ಲಿ ನಮಗೆ ಬೇಕಾದಂತಹ ನ್ಯೂಸ್ ಗಳನ್ನ ಓದ್ಕೊಳ್ಳೋ ರೀತಿ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.